ಹಲೋ ಗಾಯ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಅವಳಲ್ಲಿ ಸ್ಟೇಟ್ ಫಾರೆಸ್ಟ್ಗೆ. ಇದೇ ನನ್ನ ಫಸ್ಟ್ ರೈಡು. ಗಾಡಿ ತೊಗೊಂಡ್ಮೇಲೆ ಎಲ್ಲೂ ಹೋಗೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿಯಾಗಿದ್ದೆ. ಸೊ ಇವತ್ತು ನನಗೆ ಸ್ವಲ್ಪ ಫ್ರೀ ಇತ್ತು, ಅದಕ್ಕೆ ಇಲ್ಲೇ ಒಂದು ಸ್ಮಾಲ್ ರೈಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ನಿಮಗೆ ಇದು ಬಿ ಎಲ್ಲಿಂದ 10-15 ಕಿಲೋಮೀಟರ್ಸ್ ಆಗುತ್ತೆ. ರೋಡ್ ಮಾತ್ರ ಆಸಮ್ ಆಗಿದೆ, ಖಾಲಿ ರೋಡು. ಮರ ಗಿಡಗಳನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ಗ್ರೀನರಿ ಎಲ್ಲಿ ನೋಡಿದ್ರು ಸುತ್ತ ಫುಲ್ಲು ಗ್ರೀನರಿ. ಬನ್ನಿ, ಲೆಟ್ಸ್ ಗೋ ದೇರ್ ಆ್ಯಂಡ್ ಚೆಕ್ ಇಟ್ ಔಟ್. ನೋಡಿ, ಇದೆ ಜರಕ ಬಂಡೆ ನಗರವನ. ಇದನ್ನೆಲ್ಲರೂ ಆಕ್ಸಿಜನ್ ಪಾರ್ಕ್ ಅಂತಲೇ ಕರೆಯೋದು. ಫಸ್ಟ್ ಇದಕ್ಕೆ JB ಕಾವಲ್ ಟ್ರೀ ಪಾರ್ಕ್ ಅಂತ ಹೆಸರಿತ್ತು, ಇವಾಗ ಚೇಂಜ್ ಮಾಡಿದ್ದಾರೆ. ಇದು ನಡೆಸೋದು ಬಂದು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದನೇ ಇದು ನಡೆಸ್ತಾ ಇರೋದು. ಇದು ಬಂದು ಅವಳಹಳ್ಳಿ ಸ್ಟೇಟ್ ಫಾರೆಸ್ಟ್ಗೆ ಸೇರುತ್ತೆ. ದೊಡ್ಡ 500 ಎಕರ್ ಫಾರೆಸ್ಟ್ ಇದು ಒಳಗಡೆ. ಪ್ಲೇಸ್ ಮತ್ತು ಆಸಮ್ ಪ್ಲೇಸ್ ಇದು. ಒಳಗಡೆ ಬಂದರೆ ನಿಮಗೆ ಎಲ್ಲ ಥರ ಮರಗಳು ಗಿಡಗಳು ಅದೆಲ್ಲ ನೋಡ್ಬೋದು. ಆದಮೇಲೆ ನವಿಲ್ ಕೂಡ ಇದೆ ಅಂತಾರೆ. ನಾನು ಸೌಂಡ್ ಕೇಳಿಸ್ಕೊಂಡಿದ್ದೀನಿ, ಅದೆಲ್ಲೂ ನನಗೆ ಇದುವರೆಗೂ ಕಾಣಿಸಿಲ್ಲ. ಹೇಳು ಬಟರ್ಫ್ಲೈಸ್ ಎಲ್ಲ ನೋಡ್ಬೋದು. ಆಮೇಲೆ ಇದಕ್ಕೆ ಎಂಟ್ರಿ ಫೀಸ್ ಬಂದ್ಬಿಟ್ಟು 10 ರುಪೀಸ್ ಅಷ್ಟೇ. ಮಾರ್ನಿಂಗು 6 ಓಪನ್ ಆಗುತ್ತೆ, ತಿರ್ಗಾ ಈವ್ನಿಂಗು 7 ಕ್ಲೋಸ್ ಮಾಡ್ತಾರೆ ಇದನ್ನು. ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಲ್ಲಿ. ಅದು ಮುಂದೆ ಇನ್ನೊಂದು ಸನ್ಸೆಟ್ ಪಾಯಿಂಟ್ ಒಂದಿದೆ, ಅಲ್ಲೂ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಮುಂಚೆ ಒಂದು ಆಸಮ್ ಪ್ಲೇಸ್ ಇದೆ, ಇಲ್ಲೊಂದು ಹಿಡನ್ ಪ್ಲೇಸ್ ಇದು, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಓಕೆ, ಇದೆ ನೋಡಿ ಪ್ಲೇಸ್, ಅದು ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿದೆ. ರಿಲ್ಯಾಕ್ಸ್ ಮಾಡೋಕ್ಕೆ ಸೂಪರ್ ಪ್ಲೇಸ್ ಇದೆ. ಬನ್ನಿ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ವ್ಯೂ ನೋಡಿ ಏನು ಸೂಪರಾಗಿದೆ. ಇಲ್ಲಿ ಬಂದರೆ ಪೀಸು, ಆರಾಮಾಗಿ ಕುತ್ಕೊಬೋದು ಎಷ್ಟೊತ್ತು ಬೇಕಾರೆ, ಯಾರೂ ಡಿಸ್ಟರ್ಬ್ ಮಾಡಲ್ಲ ನಿಮಗೆ. ಬಿಟ್ಟರೆ ಇದು ಪ್ಲೇ ಏರಿಯಾ. ಮಕ್ಕಳ ಯಾರನ್ನ ಕರ್ಕೊಂಬಂದು ಆರಾಮಾಗಿ ಪ್ಲೇ ಏರಿಯಾ ಇದು, ಆಟ ಆಡ್ಬೋದು. ಚೆನ್ನಾಗಿದೆ ಪ್ಲೇಸ್ ಇಲ್ಲಿ ನೋಡಿ. ಇನ್ನೂ ಇದು ನೋಡಿ, ಮಕ್ಕಳನ್ನ ಬಿಟ್ಟರೆ ಆರಾಮಾಗಿ ಇಲ್ಲೇ ಆಟ ಆಡ್ಕೊಂಡಿದ್ದು ಬಿಡ್ತಾರೆ, ಎಷ್ಟೊತ್ತು ಬೇಕಾದ್ರೆ ಆಟ ಆಡ್ಬೋದು. ಒಂದು ಮಧ್ಯಾಹ್ನ ಹಂಗೆ ಬಂದುಬಿಟ್ರೆ ಇಲ್ಲಿ ಒಂದು 4 ಗಂಟೆ ಹಂಗೆ ಆರಾಮಾಗಿ ಆಟ ಆಡ್ಬೋದು ಇಲ್ಲಿ. ಬರ್ಡ್ಸ್ ಸೌಂಡ್ ಕೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ. ಬನ್ನಿ, ಇವಾಗ ಒಂದು ಸನ್ಸೆಟ್ ಪಾಯಿಂಟ್ ಕರ್ಕೊಂಡು ಹೋಗ್ತೀನಿ. ಮುಂದೆಗಡೆ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು, ಒಂದು 4-5 ಕಿಲೋಮೀಟರ್ಸ್ ಮುಂದೆ ಒಳಗಡೆ ಹೋಗಬೇಕು. ಆಮೇಲೆ ಇರೋ ಸನ್ಸೆಟ್ ಪಾಯಿಂಟ್ ಆಸಮ್ ಆಗಿದೆ ಅದು. ಬನ್ನಿ ಹೋಗೋಣ. ವಿಡಿಯೋ ಫುಲ್ಲು ಶಾಕಪ್ಪ. ಹೆಂಗೆ ಕಾಣಿಸಿದೆ ನೋಡಿ, ಇದೇ ಸನ್ಸೆಟ್ ಪಾಯಿಂಟು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸನ್ಸೆಟ್ ಆಗೋದು. ಇನ್ನು ಮಾರ್ನಿಂಗ್ ಒಂದು 5:30 ಅವಾಗ ಬಂದರೆ ಸನ್ರೈಸ್ ಆಗೋದು ನೋಡಬೇಕು, ಆವಾಗ ಸೂಪರಾಗಿ ಕಾಣಿಸುತ್ತೆ ಇಲ್ಲಿ. ಅದು ಬಿಟ್ಟರೆ ಮುಂದೆ ಇನ್ನೊಂದು ರಾಕ್ ಇದೆ, ಅಲ್ಲಿ ಕುತ್ಕೊಂಡು ನೋಡ್ಬೋದು. ಬನ್ನಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಚೆನ್ನಾಗಿದೆ ಅಲ್ಲಿ ಇನ್ನೂ ಮುಂದೆ ಹೋದರೆ. ನೋಡಿ, ಇದೇ ರಾಕು ಎಷ್ಟು ಚೆನ್ನಾಗಿದೆ. ಇಲ್ಲಿ ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಒಂದು ಸನ್ಸೆಟ್ ಆಗೋದು ನೋಡ್ಬೋದು, ಮಾರ್ನಿಂಗ್ ಬಂದರೆ ಸನ್ರೈಸ್ ಆಗೋದು ನೋಡ್ಬೋದು ಇಲ್ಲಿ. ಅಲ್ಲಿ ನೋಡಿ, ಅಲ್ಲೊಂದು ದೂರದಲ್ಲಿ ಒಂದು ಪ್ಲೇನ್ ಬರ್ತಾಯಿದೆ, ಇಲ್ಲೇ ಬರುತ್ತೆ ಅಂತ ನೋಡೋಣ ರೀ. ಇವಾಗ ಇಲ್ಲಿ ಏರ್ ಶೋ ನಡೀತಾ ಇರೋದ್ರಿಂದ ನಮ್ಮ ಮನೆ ಹತ್ರ ಆರಾಮಾಗಿ ನಾವು ಪ್ಲೇನ್ ನೋಡ್ಬೋದು. ನಾವು ಏರ್ ಶೋ ಹೋಗೋದೇ ಬೇಡ, ಮಾಡಿ ಮೇಲೆ ಹೋದರೆ ಫುಲ್ಲು ನೋಡ್ಬೋದು ನಾವು ಏರ್ ಶೋನ.
ಓಕೆ ಫ್ರೆಂಡ್ಸ್, ಮತ್ತು 6:30 ಆಗ್ತಾಯಿದೆ ಟೈಮು. ಇಲ್ಲಿಂದ ಹೋಗೋಕ್ಕೆ ಇನ್ನೊಂದು 20 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಸೈಕಲ್ ತೊಗೊಂಬರ್ಬೋದು. ವೆಹಿಕಲ್ಸ್ ಆಡೋರಿಲ್ಲ ಒಳಗಡೆ. ಸೈಕ್ಲಿಂಗ್ ಮಾಡ್ಬೋದು ಒಳಗಡೆ ಫುಲ್ಲು. ಸೈಕ್ಲಿಂಗ್ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು. ಚೆನ್ನಾಗಿದೆ ಪ್ಲೇಸು. ಬನ್ನಿ, ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಹೇಳ್ಬಿಟ್ಟು ಕರ್ಕೊಂಬನ್ನಿ. ಇಲ್ಲಿ ಏನಾಗಲ್ಲ, ಚೆನ್ನಾಗಿದೆ ಪ್ಲೇಸ್ ಇಲ್ಲಿ ಅಂದ್ಬಿಟ್ಟೆ. ನೋಡಿ, ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಎಲ್ಲ ಇದೆ. ಅಲ್ಲಿ ಮುಂದೆಗಡೆ ನೋಡ್ಬೋದು. ಫುಡ್ ತರ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟು ಇಲ್ಲ ಈವ್ನಿಂಗ್ ಏನೋ ಸ್ನ್ಯಾಕ್ಸ್ ತಂದರೆ ಕುತ್ಕೊಂಡು ತಿನ್ನೋಕ್ಕೆ ಜಾಗ ಇದೆ. ಚೆನ್ನಾಗಿದೆ ನೋಡಿ. ಅಂದರೆ ನೀವು ತಂದಿದ್ದನ್ನೆಲ್ಲ ಲಾಸ್ಟಲ್ಲಿ ನೀವೇ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಹೋಗಬೇಕು. ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕರೆಕ್ಷನ್ ಏನೇನಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಐ ವಿಲ್ ಕರೆಕ್ಟ್ ಇನ್ ನೆಕ್ಸ್ಟ್ ವಿಡಿಯೋ. ಗುಡ್ ಬೈ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.